ಅದನ್ನ ನಿಮಗೆ ಕಾನೂನು ಸಂಘರ್ಷಕ್ಕೆ ಕೇಂದ್ರ ಸರ್ಕಾರ ಮತ್ತಷ್ಟು ನೀವು ಈಗ ಅರ್ಜಿ ಇತ್ಯರ್ಥ ಆಗತ್ತಂತ ಏನ್ ಮಾಡ್ಬೇಕು ಹೇಳಪ್ಪ ನೀನು ಸಲಹೆ ಮಾಡಿ ಏನ್ ಮಾಡಬೇಕು. ಆರ್ ಯು ಲೀಗಲ್ ಎಕ್ಸ್ಪರ್ಟ್? ಬೇರೆ ಇನ್ನೇನ್ ಮಾಡ್ಬೇಕು? ಏನೇನ್ ಮಾಡ್ಬೋದು ಹೇಳಯ್ಯ ಬೇರೆ. ಅಲ್ಲಪ್ಪ ಆಯ್ತು, ಕಾನೂನು ಕೋರ್ಟ್ಗೆ ಹೋಗ್ಲಿಲ್ಲ ನಾವು ಅಂತ ಆಯ್ತು, ನನ್ ಮಾತು ಕೇಳೋ. ಕೋರ್ಟ್ಗೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ನಾವು ಕೊಡ್ಲಿಲ್ಲ ಅವ್ರಿಗೆ 5 ತಿಂಗಳಾದ್ರು. ಭೇಟಿ ಮಾಡಿದೀವಿ, ಮೆಮೊರಾಂಡಮ್ ಕೊಟ್ಟಿದೀವಿ, ಇವ್ರು ಭೇಟಿ ಮಾಡಿದ್ದಾರೆ, ನಾನ್ ಭೇಟಿ ಮಾಡಿದೀನಿ, ಕೊಡ್ಲಿಲ್ಲ. ಏನ್ ಮಾಡ್ಬೇಕು? ವಾಟ್ ಇಸ್ ಟು ಬಿ ಡನ್? ಅನ್ಯಾಯ ಸರಿಪಡಿಸಬೇಕಾದ್ರೆ ಏನ್ ಮಾಡ್ಬೇಕು? ಅನ್ಯಾಯ ಇಟ್ ಈಸ್ ವೈಲೇಷನ್ ಆಫ್ ಆಕ್ಟ್ ವೈಲೇಟ್ ಮಾಡಿರೋರು ಯಾರು? ಮತ್ತೆ ಜಸ್ಟಿಸ್ ಹೇಳೋದು ಯಾರು? ಯಾರಿಗೆ ಅನ್ಯಾಯ ಆಗಿದೆ ಅವ್ರು ಜಸ್ಟಿಸ್ ಕೇಳ್ತಾರೆ ಅಲ್ವಾ? ಕಾಸಪ್ ಆಕ್ಷನ್ ರೈಸ್ ಆಗುತ್ತಲ್ವಾ? ಕೇರಳ ಹೋಗಿದಾರಲ್ರಿ ನೀವು, ಈ ತರ ಎಕ್ಸಾಂಪಲ್ ಇದಾವ. ಫೈನಾನ್ಸ್ ಈಗ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನ್ ಹೇಳ್ತದೆ? ಕಾನೂನು ಮಾಡೋದೆಲ್ಲ ಕಾನ್ಸ್ಟಿಟ್ಯೂಷನ್ ಅಡಿಲಿ ಅಲ್ವಾ? ನೀವು ಕಾನೂನನ್ನ ವೈಲೇಟ್ ಮಾಡಿದ್ರೆ ನ್ಯಾಯ ಯಾರಿಗೆ ಕೇಳಬೇಕು ನಾವು? ಸುಪ್ರೀಂ ಕೋರ್ಟ್ ಇರೋದು, ಹೈಕೋರ್ಟ್ ಇರೋದು ನ್ಯಾಯ ಕೇಳಕ್ಕೆ ಅಲ್ವಾ? ಅನ್ಯಾಯ ಸರಿಪಡಿಸಿ ಅಂತ ಕೇಳೋದಿಲ್ಲಪ್ಪ. ಎಲ್ರಿಗೆ ಕೇಳಬೇಕು? ದಿ ಕಾಸಪ್ ಆಕ್ಷನ್ ಅರೈಸಸ್ ಇನ್ ಫೇವರ್ ಆಫ್ ಕರ್ನಾಟಕ ಸ್ಟೇಟ್. ಯಾಸ್ ಲಾ ಈಸ್ ವೈಲೇಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ನಾನು ಲಾಯರ್ ಆಗಿ ಹೇಳ್ತಾ ಇದ್ದೀನಿ, ಕೇಳಪ್ಪ ತಮ್ಮ.